ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ರೀಸೆಂಟಾಗಿ ಬೆಂಗಳೂರು ರೂರಲ್ ಕೋಡ್ದು ಟೈಪಿಸ್ಟು ಸ್ಕಿಲ್ ಟೆಸ್ಟ್ ಮುಗೀತು. ಇವಾಗ ನೆಕ್ಸ್ಟ್ ಏನು, ಇಂಟರ್ವ್ಯೂ ಕರೀತಾರೆ. ಹೌದಾ, ಇಂಟರ್ವ್ಯೂವಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಕನ್ಸಿಡರ್ ಮಾಡ್ತಾರೆ, SSLC ಕನ್ಸಿಡರ್ ಮಾಡ್ತಾರಾ, PUC ಕನ್ಸಿಡರ್ ಮಾಡ್ತಾರಾ ಅಂತ ಕೆಲವರಿಗೆ ಡೌಟ್ ಇತ್ತು. ಅದನ್ನು ತಿಳ್ಕೊಳ್ಳೋಣ. ಹಾಗೆ ಕಟಪ್ ಎಲ್ಲಿವರೆಗೂ ನಿಲ್ಬಹುದು, ಒಂದು ಆನ್ ಎವರೇಜ್ ನೋಡಿಕೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡೋಣ. ಹಾಗೆ ಮತ್ತು ಫೈನಲ್ ಸೆಲೆಕ್ಷನ್ಗೆ ಯಾವ ರೀತಿ ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರೆ, ಮತ್ತು ಇದರದ್ದು ಪ್ರೊಸೀಜರು ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸೊ ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಅನ್ಕೋತೀನಿ. ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಓಕೆ, ಕಂಟಿನ್ಯೂ ಮಾಡೋಣ ವಿಡಿಯೋ. ಮೊದಲು ಏನು ಡೌಟು ಅಂತಂದರೆ, SSLC PUC ಅಂತ ಸ್ವಲ್ಪ ಡೌಟು. ಇಷ್ಟು ದಿನ ಇರಲಿಲ್ಲ, ಇವಾಗ ಬಂದಿದೆ. ಅದೇನಿಕ್ಕಂದರೆ ಟೆಲಿಗ್ರಾಮಲ್ಲೇನೋ ಯಾರೋ ಬಿಟ್ಟಿದ್ರಂತೆ. ಸೊ ಮತ್ತು ಇನ್ನೊಂದು ಯೂಟ್ಯೂಬಲ್ಲಿ ಯಾರೋ ಯೂಟ್ಯೂಬರು SSLC ಮಾರ್ಕ್ಸ್ನು ಇದು ಟೈಪಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರಂತೆ. ಸೊ ಹೀಗಾಗಿ ನಾನು ಕ್ಲಾರಿಫೈ ಮಾಡಲಿಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಯಾವುದೇ ರೀತಿ ಇವಾಗ ಈ ಒಂದು 2022 ನಂತರ ಯಾವ ಕೋರ್ಟಲ್ಲೂ ಕೂಡ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಿಲ್ಲ. ಎಲ್ಲಿ ಕನ್ಸಿಡರ್ ಮಾಡಿದ್ರು ಅಂದರೆ, ಮೊದಲ ಬಾರಿಗೆ KSAT ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಮಾತ್ರ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡಿದ್ದು. 2021 ಏನಿತ್ತಲ್ಲ, 2021ಕ್ಕಿಂತ ಹಿಂದೆ ಯಾವ ರಿಕ್ವೈರ್ಮೆಂಟ್ ಆಗಿದೆ ಆ ರಿಕ್ವೈರ್ಮೆಂಟ್ಗೆ ಮಾತ್ರ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡಿದ್ದಾರೆ. 2021 ನಂತರ 2022ರಿಂದ ಯಾವುದು ರಿಕ್ವೈರ್ಮೆಂಟ್ ಆಗಿದೆಯಲ್ಲ, ಆ ಯಾವ ರಿಕ್ವೈರ್ಮೆಂಟಲ್ಲಿ SSLC ರಿಸಲ್ಟ್ನ ಕನ್ಸಿಡರ್ ಮಾಡಿಲ್ಲ. ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರೆ ಈ ಒಂದು ಬೆಂಗಳೂರು ರೂರಲ್ ಕೋರ್ಟಲ್ಲಿ ಅಂತ ನೋಡೋಣ. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಬಂದುಬಿಟ್ಟು PUC ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. PUC ಇಲ್ಲ ಅಂದರೆ ನೀವು ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ನಿಮ್ಮದು ಅಗ್ರಿಗೇಟ್ ರಿಸಲ್ಟ್ ಏನಿರುತ್ತೆ ಅದನ್ನು ತಗೊಳ್ತಾರೆ. ಮತ್ತು ನಿಮ್ಮ ಕನ್ನಡ ಟೈಪಿಂಗಲ್ಲಿ ಗಳಿಸಿರೋ ಮಾರ್ಕ್ಸು, ಹಾಗೆ ಇಂಗ್ಲೀಷ್ ಟೈಪಿಂಗಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರ ಅಂತ ಅದು. ಇವು 3 ಆದಮೇಲೆ ನಿಮ್ಮ ಒಂದು ಸ್ಕಿಲ್ ಟೆಸ್ಟ್ನ 100 ಮಾರ್ಕ್ಸು, ಇದು 100, ಇದು 100, ಇದು 200ಗೆ ತಗೋತಾರೆ. ಟೋಟಲ್ ಆಗಿ 500 ಮಾರ್ಕ್ಸು. 500ಗೆ ನೀವು ಎಷ್ಟು ತಗೊಂಡಿದ್ದೀರಾ, ಇಲ್ಲಿ ಫಸ್ಟ್ ಒನ್ ಇವ್ರು ಎಷ್ಟು ತಗೊಂಡಿದ್ದಾರೆ, 475 ತಗೊಂಡಿದ್ದಾರೆ. 475 ಡಿವೈಡೆಡ್ ಬೈ 500 ಅಂತ ಮಾಡಿದ್ರೆ, ಇಲ್ಲ ಇಂಟು 100 ಅಂತಲೂ ಮಾಡ್ಕೋಬಹುದು ನೀವು. ಇಷ್ಟು ಮಾಡಿದ್ರೆ ಇವ್ರದ್ದು ಒಂದು ರಿಸಲ್ಟ್ ಆನ್ ಎನ್ ಎವರೇಜು 95ವರೆಗೂ ಬರುತ್ತೆ. 95ನೇ ಬರಬಹುದು. ಓಕೆ, 95 ಆಗುತ್ತೆ. ಈ ರೀತಿಯಾಗಿ ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರೆ. ಯಾವುದೇ ರೀತಿಯಾಗಿ SSLC ರಿಸಲ್ಟ್ನ ಕನ್ಸಿಡರ್ ಮಾಡೋದಿಲ್ಲ, ಆಯಿತಾ. ಹಾಗೆ ನಿಮ್ಮ ಒಂದು ರಿಸರ್ವೇಷನ್ನು ಕನ್ಸಿಡರ್ ಮಾಡ್ತಾರೆ. ವುಮೆನ್ಸು, ರೂರಲ್ಲು, ಹಾಗೆ ಮತ್ತು ಹ್ಯಾಂಡಿಕ್ಯಾಪು, ಮತ್ತು ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ, ಕ್ಯಾಟಗರಿ ಯಾವ್ದು ಬರುತ್ತೆ, ಈ ರೀತಿಯಾಗಿ ಒಂದು ನಿಮ್ಮ ರಿಸರ್ವೇಷನ್ನ ಕನ್ಸಿಡರ್ ಮಾಡ್ಕೊಂಬಿಟ್ಟು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಹಾಗೆ ಲಾಸ್ಟ್ ಟೈಮು ರೂರಲ್ ಕೋರ್ಟಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿತ್ತು 2018ನಲ್ಲಿ. ಆ ರಿಕ್ವೈರ್ಮೆಂಟ್ ನೋಡೋದಾದರೆ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ಇದು ಒಂದು ನಮ್ಮ ಟೆಲಿಗ್ರಾಮಲ್ಲಿ ಬಂದಿತ್ತಂತೆ. ಹೀಗಾಗಿ ನಾನು ಈ ವಿಡಿಯೋ ಮಾಡಲಿಕ್ಕೆ ಆಯಿತು. ಅಂದರೆ ಯೂಟ್ಯೂಬರು ಕೂಡ ಯಾವುದೋ ಒಂದು ಯೂಟ್ಯೂಬಲ್ಲಿ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂದಿದ್ದಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಬಂದಿರಬಹುದು ಅಂತ ಈ ಒಂದು ವಿಡಿಯೋ ಮಾಡಲಿಕ್ಕೆ ಉಂಟೆ ನಾನು. ಏನಂತಂದರೆ, 2018ರಲ್ಲಿ ಇದು ರಿಕ್ವೈರ್ಮೆಂಟ್ ಆಗಿತ್ತು. ಸೊ ಈ ಒಂದು ರಿಕ್ವೈರ್ಮೆಂಟಲ್ಲಿ SSLC ಮಾರ್ಕ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ಇದರಲ್ಲಿ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡಿಲ್ಲ. ಯಾಕಂತಂದರೆ 2021ಕ್ಕಿಂತ ಹಿಂದೆ ಇದು ರಿಕ್ವೈರ್ಮೆಂಟ್ ಆಗಿದ್ದು. ಈ ಒಂದು ಬೆಂಗಳೂರು ರೂರಲ್ ಕೋರ್ಟಲ್ಲಿ ಯಾವಾಗಿಂದ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಿದ್ದಾರೆ ಅಂತಂದರೆ, ಫೆಬ್ರವರಿ 9, 2024ರಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಇದೇ ಮೊದಲ ರಿಕ್ವೈರ್ಮೆಂಟು PUC ರಿಸಲ್ಟ್ನ ಕನ್ಸಿಡರ್ ಮಾಡ್ತಿರೋದು. ಯಾವುದು ಟೈಪಿಸ್ಟ್ ರಿಕ್ವೈರ್ಮೆಂಟ್ಗೆ ಇದೇ ಮೊದಲ ಬಾರಿಗೆ. ಸೊ ಮೊದಲು ಯಾವ ರೀತಿಯಾಗಿ ಮಾಡ್ತಿದ್ರು ಅಂದರೆ, SSLC ಮಾರ್ಕ್ಸು ಮತ್ತು ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು, ದೆನ್ ನಿಮ್ಮ ಒಂದು ಸ್ಕಿಲ್ ಟೆಸ್ಟ್ ಮಾರ್ಕ್ಸ್ನ ತಗೊಂಡ್ಬಿಟ್ಟು ಅಗ್ರಿಗೇಟ್ ಮಾಡ್ತಿದ್ರು. ಅದಾದ ನಂತರ ಇಂಟರ್ವ್ಯೂ ಮಾರ್ಕ್ಸು ಆ್ಯಡ್ ಮಾಡ್ತಾರೆ. ಇದರಲ್ಲೂ ಕೂಡ ಇಂಟರ್ವ್ಯೂ ಆ್ಯಡ್ ಮಾಡ್ತಾರೆ. ಮೊದಲು ಇಂಟರ್ವ್ಯೂಗೆ ಕರಿಬೇಕಂದ್ರೆ ಇಲ್ಲಿ ನೋಡೋಣ ಬನ್ನಿ ಒಂದು ಸೆಕೆಂಡು.
ಇಲ್ಲಿ ನೋಡ್ಬೇಕಂದ್ರೆ ಇದೆಲ್ಲವನ್ನು ಆ್ಯಡ್ ಮಾಡಿಬಿಟ್ಟು ನಿಮ್ಮ ಒಂದು ಪರ್ಸೆಂಟೇಜ್ ತೆಗೆದು, ನಿಮ್ಮ ಒಂದು ಪರ್ಸೆಂಟೇಜು ಎಷ್ಟು 95 ಇದೆಯಲ್ಲ, ಈ ರೀತಿಯಾಗಿ ಒಂದು ನಿಮ್ಮ ಪರ್ಸೆಂಟೇಜ್ ತೆಗೆದುಬಿಟ್ಟು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ ಅಂದರೆ 5 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಆ 5 ಮಾರ್ಕ್ಸಲ್ಲಿ ಯಾರು ಅಲ್ಲಿ ಇಂಟರ್ವ್ಯೂವಲ್ಲಿ ಏನು ಮಾರ್ಕ್ಸ್ ಡಿಡಕ್ಟ್ ಮಾಡಲ್ಲ ಯಾರಿಗೂ ಕೂಡ. ಯಾರು ಹೆಚ್ಚು ಅಂಕ ತಗೊಂಡಿರ್ತಾರೋ ಅವರಿಗೆ ಹೆಚ್ಚು ಅಂಕ ಬರೋದು ಗ್ಯಾರಂಟಿ. ಈ ಸ್ಕಿಲ್ ಟೆಸ್ಟಲ್ಲಿ ಯಾರು ಹೆಚ್ಚು ಅಂಕ ಪಡೆದಿರ್ತೀರಾ ಅವ್ರದ್ದು ಜಾಬ್ ಗ್ಯಾರಂಟಿ ಅಂದ ಹಾಗೆ. ಯಾವುದೇ ರೀತಿಯಾಗಿ ಇಂಟರ್ವ್ಯೂವಲ್ಲಿ ಜಾಬ್ ಲಾಸ್ ಆಗಲ್ಲ. ಓಕೆ, ಇವಾಗ ಇಂಟರ್ವ್ಯೂಗೆ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರೆ. ಇಂಟರ್ವ್ಯೂ ಆದ ನಂತರ 505 ಮಾರ್ಕ್ಸ್ ಆಗುತ್ತೆ ನಿಮ್ಮದು, ಅಥವಾ 405 ಆಗುತ್ತೆ. 405 ಅಲ್ಲ, 505 ಅಂತ ಇಟ್ಕೊಳ್ಳಿ. 505ಗೆ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟಾಗುತ್ತೆ, ಟೋಟಲ್ ಆಗಿ ಇಲ್ಲಿ 475 ತಗೊಂಡಿದ್ದಾರೆ. ಇಲ್ಲಿ ಏಟಾಗುತ್ತೆ 480.93 ಆಗುತ್ತೆ. ಔಟ್ ಆಫ್ 5 ತಗೊಂಡ್ರೆ ನೀವು. ಇಂಟರ್ವ್ಯೂ ಬಂದ್ಬಿಟ್ಟು 5 ಮಾರ್ಕ್ಸಿಗೆ ಇರುತ್ತಲ್ಲ, ಸೊ ಹೀಗಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ವ್ಯೂ ಲಿಸ್ಟ್ ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳ್ತಿದ್ರು ಕೆಲವೊಬ್ಬರಿಗೆ. ಅದು ಕೂಡ ಬಹಳ ಕ್ಯೂರಿಯಾಸಿಟಿಯಲ್ಲಿದ್ದಾರೆ, ಯಾಕಂತಂದರೆ ರಿಸಲ್ಟು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಹುಡುಗರೆಲ್ಲ ಈ ಒಂದು ಸಾಲಿನಲ್ಲಿ. ಸೊ ಹೀಗಾಗಿ ಈ ಒಂದು ಇಂಟರ್ವ್ಯೂ ಲಿಸ್ಟ್ ಬಿಡೋದು ಈ ಸಮ್ಮರ್ ವೆಕೇಷನ್ ಮುಗೀತಲ್ಲ, ಈ ಸಮ್ಮರ್ ವೆಕೇಷನ್ ಮುಗಿದ ನಂತರ ಮೊದಲ ಕೆಲಸವೇ ಅದು. ಈ ಸಮ್ಮರ್ ವೆಕೇಷನ್ ಮುಗಿಯೋದು ಈ ಮಂತಲ್ಲಿ ಮುಗೀತದೆ. ಮುಗಿದ ನಂತರ ಇಂಟರ್ವ್ಯೂ ಲಿಸ್ಟ್ನ ಬಿಡ್ತಾರೆ. ಬಿಟ್ಟ ನಂತರ ಇಂಟರ್ವ್ಯೂ ಕರೀತಾರೆ. ಮತ್ತು ಇದು ಕಟಪ್ ಎಲ್ಲಿವರೆಗೂ ನಿಲ್ಬೋದು ಅಂತ ಅಂದರೆ ಒಂದು 80 to 85ವರೆಗೂ ನಿಲ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಆ ಒಂದು ಕೋರ್ಟಲ್ಲಿ ನನಗೆ ತಿಳಿದು ಬಂದ ಹಾಗೆ ಒಂದು 85ವರೆಗೂ ನಿಲ್ಬೋದು ಅಂತ ಹೇಳಿದರು. ಸೊ ನಾನು ಅಂದ್ಕೊಳ್ತಿದ್ದೀನಿ ಒಂದು 5 ಕಡಿಮೆ ನಿಲ್ಬಹುದು ಅಂತ. 80ರಿಂದ 85ವರೆಗೂ ನಿಲ್ಬಹುದು. ನಿಮ್ಮ ಒಂದು ಮಾರ್ಕ್ಸ್ನ 85 ಆಗ್ತಿದ್ರೆ ಅಂದರೆ ಟೋಟಲ್ 500ಗೆ ಎಷ್ಟು, ನಿಮ್ಮ ಮಾರ್ಕ್ಸು 500ಗೆ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮದು 85ಗಿಂತ ಜಾಸ್ತಿ ಆದರೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಅಂತ ಒಂದು ಭರವಸೆ ಇಟ್ಕೊಂಡು ಕೂತ್ಕೊಳ್ಳಿ. 80ಗಿಂತ ಸ್ವಲ್ಪ ಕಡಿಮೆ ಆದರೆ ನಿಮ್ಮ ಒಂದು ಸೆಲೆಕ್ಷನ್ನು ಹೇಳೋಕ್ಕಾಗಲ್ಲ. ಏನಕ್ಕಂತಂದರೆ ಒಂದು ನಮಗೆ ಭರವಸೆ ಕೊಟ್ಟ ಹಾಗೆ 85ಗಿಂತ ಮೇಲೆ ಆದವ್ರಿಗೆ ಜಾಬ್ ಆಗುತ್ತೆ ಅಂತ ಏನೋ ಹೇಳಿದಂಗಿತ್ತು. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನೇ ಹೇಳಿದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾವೆಲ್ಲ ಆನ್ಸರ್ ಮಾಡ್ತೀವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ದಯವಿಟ್ಟು ಫಸ್ಟ್ ಟೈಮ್ ನಾನು ಲೈಕ್ ಕೇಳ್ತಾ ಇರೋದು, ಇನ್ನೂವರೆಗೂ ಯಾವತ್ತೂ ಕೇಳಿಲ್ಲ. ಏನಕ್ಕಂತಂದರೆ ನಮ್ಮ ಚಾನಲಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಈ ಒಂದು ವಿಡಿಯೋದಿಂದ ನೋಡಬೇಕು ಅಂತ ಇತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಎಲ್ಲರೂ ಇಂಟರ್ವ್ಯೂಗೆ ರೆಡಿಯಾಗಿರಿ. ಇಂಟರ್ವ್ಯೂವಲ್ಲಿ ಯಾವುದೇ ರೀತಿಯಾಗಿ ಕ್ವಶನ್ಸ್ ಏನು ಕೇಳಲ್ಲ ತಪ್ಪಾಗಿ. ನೀವೇನು ಭಯ ಬೀಳೋ ಹಾಗಿಲ್ಲ. ಇಂಟರ್ವ್ಯೂವಲ್ಲೂ ಮಾರ್ಕ್ಸ್ ಏನು ಡಿಡಕ್ಟ್ ಆಗಲ್ಲ. ಚೆನ್ನಾಗಿ ಖುಷಿಯಾಗಿರಿ. ಯಾರು ಚೆನ್ನಾಗಿ ಮಾರ್ಕ್ಸ್ನ ತಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ ಎವ್ರಿವನ್. ಥ್ಯಾಂಕ್ ಯು. ಬಾಯ್.